ಧರ್ಮಸ್ಥಳದೊಂದಿಗೆ ಜೈನ ಸಮಾಜ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಶ್ರವಣಬೆಳಗೊಳದ ಸ್ವಾಮೀಜಿ ಆಗಿರುವಂತಹ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಈ ಕರೆಯನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆಯ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಶ್ರವಣಬೆಳಗೊಳದಲ್ಲಿ ಜೈನ ಸಮಾಜದಿಂದ ಪ್ರತಿಭಟನೆ, ಧರ್ಮಸ್ಥಳಕ್ಕೆ ಜೈನ ಸ್ವಾಮೀಜಿಗಳಿಂದ ಜಾಥಾಗೂ ಕರೆಯನ್ನು ನೀಡಲಾಗಿದೆ. 29ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಚಾರುಕೀರ್ತಿ ಭಟ್ಟಾರಕ ಶ್ರೀಗಳು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸಮಸ್ತ ಭಟ್ಟಾರಕರಿಂದ ಸಾರ್ವಜನಿಕರಿಗೆ ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಸಂಪತ್ತು ಇರ್ಬೋದು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿತ್ತು. ಇಂತಹ ದೃಢವಾದ ನಮ್ಮೆಲ್ಲರನ್ನು ಕೂಡ ಒಡೆದಿದ್ದು ಹೇಗೆ, ನಮ್ಮನ್ನ ಜಾತಿ ನಡುವೆ ಹಚ್ಚಿಟ್ಟು ಹಿಂದೂ ಮುಸಲ್ಮಾನರು ಅನ್ನುವ ಒಂದು ಇದರಿಂದ ಹಚ್ಚಿಟ್ಟು ಈ ಒಂದು ಭಾರತವನ್ನ ಬ್ರಿಟಿಷರು ಆ ಸಂದರ್ಭದಲ್ಲಿ ಆಳಿದ್ರು. ಹಾಗೆ ಈ ಸಂದರ್ಭದಲ್ಲೂ ಕೂಡ ಏನು ಬೇರೆ ದುಷ್ಕರ್ಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಆ ಧರ್ಮಸ್ಥಳವನ್ನ ಅಥವಾ ಅಲ್ಲಿ ನಡೀತಾ ಇರತಕ್ಕಂತಹ ಸೇವಾ ಪರಂಪರೆಯನ್ನ ನಾಶ ಮಾಡಬೇಕು ಅಥವಾ ಆ ಧರ್ಮಸ್ಥಳವನ್ನ ವಶಪಡಿಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಹೋರಾಟಗಳು ಅಥವಾ ಈ ಅವಹೇಳನಕಾರಿ ಅವರ ಮೇಲೆ ಆಪಾದನೆಗಳು ನಡೀತಾ ಇದೆ. ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಧರ್ಮಸ್ಥಳದೊಂದಿಗೆ ಜೈನ ಸಮಾಜ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಶ್ರವಣಬೆಳಗೊಳದ ಸ್ವಾಮೀಜಿ ಆಗಿರುವಂತಹ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಈ ಕರೆಯನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆಯ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಶ್ರವಣಬೆಳಗೊಳದಲ್ಲಿ ಜೈನ ಸಮಾಜದಿಂದ ಪ್ರತಿಭಟನೆ, ಧರ್ಮಸ್ಥಳಕ್ಕೆ ಜೈನ ಸ್ವಾಮೀಜಿಗಳಿಂದ ಜಾಥಾಗೂ ಕರೆಯನ್ನು ನೀಡಲಾಗಿದೆ. 29ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಚಾರುಕೀರ್ತಿ ಭಟ್ಟಾರಕ ಶ್ರೀಗಳು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸಮಸ್ತ ಭಟ್ಟಾರಕರಿಂದ ಸಾರ್ವಜನಿಕರಿಗೆ ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಸಂಪತ್ತು ಇರ್ಬೋದು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿತ್ತು. ಇಂತಹ ದೃಢವಾದ ನಮ್ಮೆಲ್ಲರನ್ನು ಕೂಡ ಒಡೆದಿದ್ದು ಹೇಗೆ, ನಮ್ಮನ್ನ ಜಾತಿ ನಡುವೆ ಹಚ್ಚಿಟ್ಟು ಹಿಂದೂ ಮುಸಲ್ಮಾನರು ಅನ್ನುವ ಒಂದು ಇದರಿಂದ ಹಚ್ಚಿಟ್ಟು ಈ ಒಂದು ಭಾರತವನ್ನ ಬ್ರಿಟಿಷರು ಆ ಸಂದರ್ಭದಲ್ಲಿ ಆಳಿದ್ರು. ಹಾಗೆ ಈ ಸಂದರ್ಭದಲ್ಲೂ ಕೂಡ ಏನು ಬೇರೆ ದುಷ್ಕರ್ಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಆ ಧರ್ಮಸ್ಥಳವನ್ನ ಅಥವಾ ಅಲ್ಲಿ ನಡೀತಾ ಇರತಕ್ಕಂತಹ ಸೇವಾ ಪರಂಪರೆಯನ್ನ ನಾಶ ಮಾಡಬೇಕು ಅಥವಾ ಆ ಧರ್ಮಸ್ಥಳವನ್ನ ವಶಪಡಿಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಹೋರಾಟಗಳು ಅಥವಾ ಈ ಧರ್ಮಸ್ಥಳದೊಂದಿಗೆ ಜೈನ ಸಮಾಜ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಶ್ರವಣಬೆಳಗೊಳದ ಸ್ವಾಮೀಜಿ ಆಗಿರುವಂತಹ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಈ ಕರೆಯನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆಯ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಶ್ರವಣಬೆಳಗೊಳದಲ್ಲಿ ಜೈನ ಸಮಾಜದಿಂದ ಪ್ರತಿಭಟನೆ, ಧರ್ಮಸ್ಥಳಕ್ಕೆ ಜೈನ ಸ್ವಾಮೀಜಿಗಳಿಂದ ಜಾಥಾಗೂ ಕರೆಯನ್ನು ನೀಡಲಾಗಿದೆ. 29ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಚಾರುಕೀರ್ತಿ ಭಟ್ಟಾರಕ ಶ್ರೀಗಳು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಬೆಂಬಲ ಪ್ರತಿಷ್ಠಿತ ಸಮಸ್ತ ಭಟ್ಟಾರಕರಿಂದ
ಸಮರ್ಥ ಪ್ರಸಾರಕರಿಂದ ಏನು ಸಾರ್ವಜನಿಕರೊಂದಿಗೆ ಪ್ರತಿಭಟನೆಗಳಿಗೆ ಸಹಕರಿಸುವ ನಾವೆಲ್ಲ ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಸಂಪತ್ತಿರ್ಬೋದು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿತ್ತು. ಇಂತಹ ದೃಢವಾದ ನಮ್ಮೆಲ್ಲರನ್ನು ಕೂಡ ಒಡೆದಿದ್ದು ಹೇಗೆ, ನಮ್ಮನ್ನ ಜಾತಿ ನಡುವೆ ಹಚ್ಚಿಟ್ಟು ಹಿಂದೂ ಮುಸಲ್ಮಾನರು ಅನ್ನುವ ಒಂದು ಇದರಿಂದ ಹಚ್ಚಿಟ್ಟು ಈ ಒಂದು ಭಾರತವನ್ನ ಬ್ರಿಟಿಷರು ಆ ಸಂದರ್ಭದಲ್ಲಿ ಆಳಿದ್ರು. ಹಾಗೆ ಈ ಸಂದರ್ಭದಲ್ಲೂ ಕೂಡ ಏನು ಬೇರೆ ದುಷ್ಕರ್ಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಆ ಧರ್ಮಸ್ಥಳವನ್ನ ಅಥವಾ ಅಲ್ಲಿ ನಡೀತಾ ಇರ್ತಕ್ಕಂತಹ ಸೇವಾ ಪರಂಪರೆಯನ್ನ ನಾಶ ಮಾಡಬೇಕು ಅಥವಾ ಆ ಧರ್ಮಸ್ಥಳವನ್ನ ವಶಪಡಿಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಹೋರಾಟಗಳು ಅಥವಾ ಈ ಅವಹೇಳನಕಾರಿ ಅವರ ಮೇಲೆ ಆಪಾದನೆಗಳು ನಡೀತಾ ಇದೆ. ಇಲ್ಲಿನ ಸಿದ್ಧಾಂತಗಳಿರ್ಬೋದು. ಧರ್ಮಸ್ಥಳದೊಂದಿಗೆ ಜೈನ ಸಮಾಜ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಶ್ರವಣಬೆಳಗೊಳದ ಸ್ವಾಮೀಜಿ ಆಗಿರುವಂತಹ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಈ ಕರೆಯನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆಯ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಶ್ರವಣಬೆಳಗೊಳದಲ್ಲಿ ಜೈನ ಸಮಾಜದಿಂದ ಪ್ರತಿಭಟನೆ, ಧರ್ಮಸ್ಥಳಕ್ಕೆ ಜೈನ ಸ್ವಾಮೀಜಿಗಳಿಂದ ಜಾಥಾಗೂ ಕರೆಯನ್ನು ನೀಡಲಾಗಿದೆ. 29ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಚಾರುಕೀರ್ತಿ ಭಟ್ಟಾರಕ ಶ್ರೀಗಳು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಬೆಂಬಲ ಪ್ರತಿಷ್ಠಿತ ಸಮಸ್ತ ಪ್ರಸಾರಕರಿಂದ ಏನು ಸಾರ್ವಜನಿಕರೊಂದಿಗೆ ಪ್ರತಿಭಟನೆಗಳಿಗೆ ಸಹಕರಿಸುವ ನಾವೆಲ್ಲ ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಸಂಪತ್ತಿರ್ಬೋದು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿತ್ತು. ಇಂತಹ ದೃಢವಾದ ನಮ್ಮೆಲ್ಲರನ್ನು ಕೂಡ ಒಡೆದಿದ್ದು ಹೇಗೆ, ನಮ್ಮನ್ನ ಜಾತಿ ನಡುವೆ ಹಚ್ಚಿಟ್ಟು ಹಿಂದೂ ಮುಸಲ್ಮಾನರು ಅನ್ನುವ ಒಂದು ಇದರಿಂದ ಹಚ್ಚಿಟ್ಟು ಈ ಒಂದು ಭಾರತವನ್ನ ಬ್ರಿಟಿಷರು ಆ ಸಂದರ್ಭದಲ್ಲಿ ಆಳಿದ್ರು. ಹಾಗೆ ಈ ಸಂದರ್ಭದಲ್ಲೂ ಕೂಡ ಏನು ಬೇರೆ ದುಷ್ಕರ್ಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಆ ಧರ್ಮಸ್ಥಳವನ್ನ ಅಥವಾ ಅಲ್ಲಿ ನಡೀತಾ ಇರ್ತಕ್ಕಂತಹ ಸೇವಾ ಪರಂಪರೆಯನ್ನ ನಾಶ ಮಾಡಬೇಕು ಅಥವಾ ಆ ಧರ್ಮಸ್ಥಳವನ್ನ ವಶಪಡಿಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಹೋರಾಟಗಳು ಅಥವಾ ಈ ಅವಹೇಳನಕಾರಿ ಅವರ ಮೇಲೆ ಆಪಾದನೆಗಳು ನಡೀತಾ ಇದೆ. ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಧರ್ಮಸ್ಥಳದೊಂದಿಗೆ ಜೈನ ಸಮಾಜ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಶ್ರವಣಬೆಳಗೊಳದ ಸ್ವಾಮೀಜಿ ಆಗಿರುವಂತಹ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಈ ಕರೆಯನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆಯ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಶ್ರವಣಬೆಳಗೊಳದಲ್ಲಿ ಜೈನ ಸಮಾಜದಿಂದ ಪ್ರತಿಭಟನೆ, ಧರ್ಮಸ್ಥಳಕ್ಕೆ ಜೈನ ಸ್ವಾಮೀಜಿಗಳಿಂದ ಜಾಥಾಗೂ ಕರೆಯನ್ನು ನೀಡಲಾಗಿದೆ. 29ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಚಾರುಕೀರ್ತಿ ಭಟ್ಟಾರಕ ಶ್ರೀಗಳು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಬೆಂಬಲ ಪ್ರತಿಷ್ಠಿತ ಸಮಸ್ತ ಪ್ರಸಾರಕರಿಂದ ಏನು ಸಾರ್ವಜನಿಕರೊಂದಿಗೆ ಪ್ರತಿಭಟನೆಗಳಿಗೆ ಸಹಕರಿಸುವ ನಾವೆಲ್ಲ ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಸಂಪತ್ತಿರ್ಬೋದು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿತ್ತು. ಇಂತಹ ದೃಢವಾದ ನಮ್ಮೆಲ್ಲರನ್ನು ಕೂಡ ಒಡೆದಿದ್ದು ಹೇಗೆ, ನಮ್ಮನ್ನ ಜಾತಿ ನಡುವೆ ಹಚ್ಚಿಟ್ಟು ಹಿಂದೂ ಮುಸಲ್ಮಾನರು ಅನ್ನುವ ಒಂದು ಇದರಿಂದ ಹಚ್ಚಿಟ್ಟು ಈ ಒಂದು ಭಾರತವನ್ನ ಬ್ರಿಟಿಷರು ಆ ಸಂದರ್ಭದಲ್ಲಿ ಆಳಿದ್ರು. ಹಾಗೆ ಈ ಸಂದರ್ಭದಲ್ಲೂ ಕೂಡ ಏನು ಬೇರೆ ದುಷ್ಕರ್ಮಿಗಳಿದ್ದಾರೆ ಅವರೆಲ್ಲರೂ ಕೂಡ
ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಆ ಧರ್ಮಸ್ಥಳವನ್ನ ಅಥವಾ ಅಲ್ಲಿ ನಡೀತಾ ಇರ್ತಕ್ಕಂತಹ ಸೇವಾ ಪರಂಪರೆಯನ್ನ ನಾಶ ಮಾಡಬೇಕು ಅಥವಾ ಆ ಧರ್ಮಸ್ಥಳವನ್ನ ವಶಪಡಿಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಹೋರಾಟಗಳು ಅಥವಾ ಈ ಧರ್ಮಸ್ಥಳದೊಂದಿಗೆ ಜೈನ ಸಮಾಜ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಶ್ರವಣ ಬೆಳಗೊಳದ ಸ್ವಾಮೀಜಿ ಆಗಿರುವಂತಹ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಈ ಕರೆಯನ್ನು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆಯ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಶ್ರವಣ ಬೆಳಗೊಳದಲ್ಲಿ ಜೈನ ಸಮಾಜದಿಂದ ಪ್ರತಿಭಟನೆ, ಧರ್ಮಸ್ಥಳಕ್ಕೆ ಜೈನ ಸ್ವಾಮೀಜಿಗಳಿಂದ ಜಾಥಾಗೂ ಕರೆಯನ್ನು ನೀಡಲಾಗಿದೆ. 29ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಚಾರುಕೀರ್ತಿ ಭಟ್ಟಾರಕ ಶ್ರೀಗಳು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಬೆಂಬಲ ಸೂಚಿಸುತ್ತ ಸಮಸ್ತ ಭಟ್ಟಾರಕರಿಂದ ಸಾರ್ವಜನಿಕರೊಂದಿಗೆ ಪ್ರತಿಭಟನೆಗಳಿಗೆ ಸಹಕರಿಸುವ ನಾವೆಲ್ಲ ಇಲ್ಲಿನ ಸಿದ್ಧಾಂತಗಳಿರ್ಬೋದು ಅಥವಾ ಇಲ್ಲಿನ ಸಂಪತ್ತಿರ್ಬೋದು ಎಲ್ಲವೂ ಕೂಡ ಬಹಳ ಸಮೃದ್ಧವಾಗಿತ್ತು. ಇಂತಹ ದೃಢವಾದ ನಮ್ಮೆಲ್ಲರನ್ನು ಕೂಡ ಒಡೆದಿದ್ದು ಹೇಗೆ, ನಮ್ಮನ್ನ ಜಾತಿ ನಡುವೆ ಹಚ್ಚಿಟ್ಟು ಹಿಂದೂ ಮುಸಲ್ಮಾನರು ಅನ್ನುವ ಒಂದು ಇದರಿಂದ ಹಚ್ಚಿಟ್ಟು ಈ ಒಂದು ಭಾರತವನ್ನ ಬ್ರಿಟಿಷರು ಆ ಸಂದರ್ಭದಲ್ಲಿ ಆಳಿದ್ರು. ಹಾಗೆ ಈ ಸಂದರ್ಭದಲ್ಲೂ ಕೂಡ ಏನು ಬೇರೆ ದುಷ್ಕರ್ಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಮಾಡಿ ಆ ಧರ್ಮಸ್ಥಳವನ್ನ ಅಥವಾ ಅಲ್ಲಿ ನಡೀತಾ ಇರ್ತಕ್ಕಂತಹ ಸೇವಾ ಪರಂಪರೆಯನ್ನ ನಾಶ ಮಾಡಬೇಕು ಅಥವಾ ಆ ಧರ್ಮಸ್ಥಳವನ್ನ ವಶಪಡಿಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಹೋರಾಟಗಳು ಅಥವಾ ಈ ಅವಹೇಳನಕಾರಿ ಅವರ ಮೇಲೆ ಆಪಾದನೆಗಳು ನಡೀತಾ ಇದೆ. ಇಲ್ಲಿನ